ವಿರುದ್ಧ ಬಿಜೆಪಿ ಸಿಡಿದೆದ್ದಿದೆ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ರಾಜ್ಯ ಬಿಜೆಪಿ ನಡೆಸ್ತಾ ಇರುವ ಅಭಿಯಾನ. ರಾಜ್ಯದಾದ್ಯಂತ ರಸ್ತೆ ಗುಂಡಿಗಳ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ರಸ್ತೆ ಗುಂಡಿಗಳನ್ನ ಮುಚ್ಚುವಂತೆ ರಾಜ್ಯ ಬಿಜೆಪಿ ಅಭಿಯಾನವನ್ನ ಕೈಗೊಂಡಿದೆ. ಬೆಂಗಳೂರಿನ ಬೀದಿ ಬೀದಿಗಳಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ರಸ್ತೆಯಲ್ಲಿ ಇರುವಂತಹ ಗುಂಡಿಗಳಿಗೆ ಸಿಮೆಂಟು ಜಲ್ಲಿ ಸುರಿದು ಗುಂಡಿ ಮುಚ್ಚಿದ್ದಾರೆ ಬಿಜೆಪಿ ನಾಯಕರು. ರಸ್ತೆ ಗುಂಡಿಯನ್ನ ಮುಚ್ಚದ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಯಲಹಂಕ ಮಹಾಲಕ್ಷ್ಮಿ ಲೇಔಟ್ ಲಗ್ಗೆರೆಯಲ್ಲಿ ಪ್ರತಿಭಟನೆ ನಡೆಯಿತು. ಪದ್ಮನಾಭನಗರದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ರಸ್ತೆ ಗುಂಡಿಯನ್ನ ಮುಚ್ಚದ ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ಬೆಂಗಳೂರಿನ ರಸ್ತೆಗಳಲ್ಲಿ ಬಿಜೆಪಿ ನಾಯಕರು ನಡೆಸ್ತಾ ಇರುವಂತಹ ಪ್ರತಿಭಟನೆ. ಬೆಂಗಳೂರಿನ ಯಾವ ರಸ್ತೆಗಿಳಿದ್ರೂ ಕೂಡ ಗುಂಡಿಮಯ ಆಗಿದೆ. ದಿನ ಬೆಳಗಾದ್ರೆ ಅನಾಹುತಗಳಾಗ್ತಾ ಇದೆ. ಆದ್ರೂ ಸಹ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಕೆಡಿಸ್ಕೊತಾ ಇಲ್ಲ. ಸರ್ಕಾರ ಇದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಅಂತ ಆರೋಪ ಮಾಡಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದು ಬ್ರ್ಯಾಂಡ್ ಬೆಂಗಳೂರು ಅಲ್ಲ, ಇದು ಬ್ಯಾಡ್ ಬೆಂಗಳೂರು ಅಂತ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಸ್ತೆ ಗುಂಡಿ ಮುಚ್ಚುವಂತಹ ಅಭಿಯಾನದಲ್ಲಿ ಬಿಜೆಪಿ ನಾಯಕರು ಭಾಗಿಯಾಗಿರೋದು. ಬೆಂಗಳೂರಿನ ರಸ್ತೆಗಳಲ್ಲೂ ಕೂಡ ಹೋರಾಟ ನಡೀತಾ ಇದೆ. ಇಲ್ಲಿ ತನಕ ಯಾವ ರೀತಿ ಮನವಿ ಮಾಡಿಕೊಂಡ್ರು, ಬಿಸಿ ಮುಟ್ಟಿಸಿದ್ರು ಸರ್ಕಾರ ಕೇಳ್ತಾ ಇಲ್ಲ. ಈಗ ಹೊಸ ವರಸೆಯನ್ನ ಸರ್ಕಾರ ಶುರು ಮಾಡಿಕೊಂಡಿದೆ. ಗುಂಡಿ ಮುಚ್ಚಿ ಅಂತ ಅಂದ್ರೆ ಏನ್ ಬೆಂಗಳೂರಿನ ರಸ್ತೆಗಳು ಮಾತ್ರ ಹೀಗಿರೋದಾ, ದೆಹಲಿಯಲ್ಲಿ ರಸ್ತೆಗಳು ಹಾಳಾಗಿಲ್ವಾ ಅನ್ನೋ ಉತ್ತರವನ್ನ ಸರ್ಕಾರದಿಂದ ಕೆಲ ನಾಯಕರು ಕೊಡ್ತಾ ಇದ್ದಾರೆ. ಇದು ಕೂಡ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ಬಿಜೆಪಿ ರಸ್ತೆಗಿಳಿದು ಹೋರಾಟ ನಡೆಸ್ತಾ ಇದೆ. ಕೊಟ್ಟರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ. ಕೋರ್ಟ್ ಆದೇಶಗಳು ಬಂದರೂ ಕೂಡ ಗುಂಡಿ ಮುಚ್ಚತಕ್ಕಂಥ ಕೆಲಸವನ್ನ ಮಾಡಲಿಲ್ಲ. ಆಗಿಂದಾಗ್ಗೆ ಮಾಡ್ತಾ ಇದ್ದಿದ್ರೆ ಇಷ್ಟೊಂದು ಪರಿಸ್ಥಿತಿ ಹದಗೆಡ್ತಿರ್ಲಿಲ್ಲ. ಆದ್ರೆ ಎಷ್ಟು ಹೇಳಿದ್ರು ಕೂಡ ಬಿಜೆಪಿಯರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ನಾವು ಕೇರ್ ಮಾಡಲ್ಲ ಅಂತ. ಅಂದ್ರೆ ಬಿಜೆಪಿ ಇರೋದೇನಕ್ಕೆ? ವಿರೋಧ ಪಕ್ಷವಾಗಿ ಬಿಜೆಪಿ ಕೆಲಸ ಮಾಡಬಾರ್ದ? ಆದ್ರೆ ಈ ಉದ್ದಟತನ ಏನಿದೆ ಈ ಸರ್ಕಾರಕ್ಕೆ, ವಿಶೇಷವಾಗಿ ಈ ನಗರ ಅಭಿವೃದ್ಧಿ ಮಂತ್ರಿಗಳಿಗೆ, ಇದೆಲ್ಲವನ್ನು ವಿರೋಧಿಸಿ ಗುಂಡಿ ಮುಚ್ಚತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಮಂತ್ರಿಗಳು ಹೇಳ್ತಾರೆ ಪ್ರಧಾನಮಂತ್ರಿಗಳ ಮನೆ ಮುಂದೆನೂ ಗುಂಡಿ ಇದೆ ಅಂತ. ಇವರೇನೇ ಗುಂಡಿ ನೋಡಿ ಬಂದಿದ್ರ ಹೋಗಿ? ಇದು ಉದ್ದಟತನದ ಹೇಳಿಕೆಗಳು. ನಾನೇನು ಹೇಳೋದು ಅಂತ ಹೇಳಿದ್ರೆ, ಹೇಗೆ ಕರ್ನಾಟಕ ಬೆಂಗಳೂರು ಮಹಾನಗರ ಈ ಒಂದು ರಾಜ್ಯಕ್ಕೆ ಕಾಂಟ್ರಿಬ್ಯೂಷನ್ ರೆವಿನ್ಯೂ ಕೊಡ್ತಾ ಇದೆಯೋ, ಅದೇ ಒಂದು ಅನುಗುಣದಲ್ಲಿ ಇವತ್ತು ಅಲ್ಲಿಗೆ ಒಂದು ನಮ್ಮ ಬೆಂಗಳೂರು ಮಹಾನಗರಕ್ಕೆ ಗುಂಡಿ ಮುಚ್ಚೋದಲ್ಲ, ಒಂದು ಆಸ್ಫಾಲ್ಟ್ ಮಾಡಲಿಕ್ಕೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ. ಹೇಗೆ ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 10-15 ಸಾವಿರ ಕೋಟಿ ಮೇಲ್ ಕೂಡ ಒಂದು ಅಭಿವೃದ್ಧಿಯನ್ನು ಮಾಡಿ ಬೆಂಗಳೂರನ್ನು ಒಂದು ಚಿತ್ರಣವನ್ನೇ ಬದಲಿಸಿದ್ದು ಯಡಿಯೂರಪ್ಪನವರು. ಆ ತರಹ ಒಂದು ಹಣವನ್ನು ಬಿಡುಗಡೆ ಮಾಡಿ ಅಂತ ನಾನು ಕೇಳ್ತೀನಿ. ನಾನೇನು ಹೇಳೋದು ಅಂತ ಹೇಳಿದ್ರೆ, ಹೇಗೆ ಕರ್ನಾಟಕ ಬೆಂಗಳೂರು ಮಹಾನಗರ ಈ ಒಂದು ರಾಜ್ಯಕ್ಕೆ ಕಾಂಟ್ರಿಬ್ಯೂಷನ್ ರೆವಿನ್ಯೂ ಕೊಡ್ತಾ ಇದೆಯೋ, ಅದೇ ಒಂದು ಅನುಗುಣದಲ್ಲಿ ಇವತ್ತು ಅಲ್ಲಿಗೆ ಒಂದು ನಮ್ಮ ಬೆಂಗಳೂರು ಮಹಾನಗರಕ್ಕೆ ಗುಂಡಿ ಮುಚ್ಚೋದಲ್ಲ, ಒಂದು ಆಸ್ಫಾಲ್ಟ್ ಮಾಡಲಿಕ್ಕೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿ. ಹೇಗೆ ಯಡಿಯೂರಪ್ಪನವರು 2008ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ 10-15 ಸಾವಿರ ಕೋಟಿ ಮೇಲ್ ಕೂಡ ಒಂದು ಅಭಿವೃದ್ಧಿಯನ್ನು ಮಾಡಿ ಬೆಂಗಳೂರನ್ನು ಒಂದು ಚಿತ್ರಣವನ್ನೇ ಬದಲಿಸಿದ್ದು ಯಡಿಯೂರಪ್ಪನವರು. ಆ ತರಹ ಒಂದು ಹಣವನ್ನು ಬಿಡುಗಡೆ ಮಾಡಿ ಅಂತ ನಾನು ಕೇಳ್ತೀನಿ. ರಸ್ತೆ ಗುಂಡಿ ಪ್ರತಿಭಟನೆಯಲ್ಲಿ ಆರ್ ಅಶೋಕ್ ರಿಪೋರ್ಟರ್ ಆದ್ರು. ಸ್ವತಃ ಮೈಕ್ ಹಿಡಿದು ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಅಶೋಕ್ ವಿವರಣೆ ಕೊಟ್ಟು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮೈಕ್ ಅನ್ನ ಹಿಡಿದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ರು ಆರ್ ಅಶೋಕ್. ಕಾಮಾತ್ಯ ಥಿಯೇಟರ್ ಬಳಿ ಗುಂಡಿಗಳ ಬಗ್ಗೆ ಆರ್ ಅಶೋಕ್ ವಿವರಣೆ ಕೊಟ್ಟಿದ್ದಾರೆ. ನನಗೆ ತಿಳಿದ ಪ್ರಕಾರ 5 ತಿಂಗಳಿಂದ ಇಷ್ಟೊಂದು ಗುಂಡಿಗಳನ್ನು ಮುಚ್ಚಿದ್ರೆ ಇನ್ನೂ ಯಾಕೆ ಇಷ್ಟೊಂದು ಗುಂಡಿಗಳು ಓಪನ್ ಇದೆ? ಅದು ಜನ ಕೇಳ್ತಾ ಇರೋ ಪ್ರಶ್ನೆ. ಅದರಿಂದ ನನಗನ್ಸ್ತೈತೆ ಎಲ್ಲೋ ಒಂದ್ ಕಡೆ ಮೋಸ ಆಗ್ತಾ ಇದೆ. ಸರ್ಕಾರದಲ್ಲಿ ದುಡ್ಡಿಲ್ಲ, ಹಣ. ಈಗ ಅಧಿಕಾರಿಗಳನ್ನ ಚೀಮಾರಿ ಹಾಕಿದ್ದಾರೆ ಮುಖ್ಯಮಂತ್ರಿ. ಯಾಕೆ ಚೀಮಾರಿ ಹಾಕ್ತೀರಾ? ನೀವು ದುಡ್ಡು ಬಿಡುಗಡೆ ಮಾಡ್ರಿ. ಇವತ್ತು ಇಡೀ ರಸ್ತೆ ಹಳ್ಳ ಬಿದ್ದಿದೆ. ನೀವು ಪಾಟೋಲ್ ಮುಚ್ಚಿದ್ರೆ ಏನು ಉಪಯೋಗ ಆಗಲ್ಲ. ಪ್ರಶ್ನೆಯನ್ನು ಕೇಳುವ ಪೂರ್ವದಲ್ಲಿ ಈಗ ನೀವು ರಸ್ತೆ ಗುಂಡಿಗಳನ್ನು ಮುಚ್ಚಿದಿರಿ, ಸ್ವತಃ ತಾವೇ ಅದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಡಬಹುದಾ? ಓಯ್ ನೋಡಿ, ನಾವೇ ಇವತ್ತು ಜಲ್ಲಿ ಸಿಮೆಂಟು ಎಲ್ಲ ಹಾಕಿ ನಾವೇ ಮುಚ್ಚಿದಿರಿ. ನೋಡಿ, ನಾವೇ ಮುಚ್ಚಿದಿರಿ. ಇದು ರಿಂಗ್ ರೋಡು.
ದಿನ 1 ಲಕ್ಷಕ್ಕೂ ಹೆಚ್ಚು ವೆಹಿಕಲ್ ಇಲ್ಲಿ ಓಡಾಡ್ತವೆ. 1 ಲಕ್ಷಕ್ಕೂ ಹೆಚ್ಚು ವೆಹಿಕಲ್ ಓಡಾಡ್ತವೆ. ಬೆಂಗಳೂರಿಗೆ ಇದೇ ದೊಡ್ಡ ರೋಡು, ಇದಕ್ಕಿಂತ ದೊಡ್ಡ ರೋಡು ಬೆಂಗಳೂರಲ್ಲಿ ಯಾವುದೂ ಇಲ್ಲ. ರಿಂಗ್ ರೋಡ್ ಇದು, ಬೆಂಗಳೂರು ಸುತ್ತು, ಇಡೀ ಬೆಂಗಳೂರು ಸುತ್ತು ಇರುವಂಥ ರಿಂಗ್ ರೋಡು ಇವತ್ತು ಈ ಪರಿಸ್ಥಿತಿ ಆಗಿದೆ. ಈ ಪರಿಸ್ಥಿತಿ ಆಗೋಕ್ಕೆ ಕಳೆದ 2.5 ವರ್ಷದಲ್ಲಿ ಏನು ಕೆಲಸನೇ ಮಾಡಿಲ್ಲ. 2.5 ವರ್ಷ ಏನು ಕೆಲಸನೇ ಮಾಡಿಲ್ಲ. ಅದಕ್ಕೋಸ್ಕರ ಇಷ್ಟೊಂದು ಹಳ್ಳ ಬಿದ್ದಿದೆ. ಇದನ್ನು ಸರ್ಕಾರ ಕಣ್ಣು ಮುಚ್ಕೊಂಡು ಸರ್ಕಾರ ಬೇಜವಾಬ್ದಾರಿಯಿಂದ ಇರೋದ್ರಿಂದನೇ ಇವತ್ತಿಷ್ಟೆಲ್ಲ ಪಾಟೋಲ್ ಬಿದ್ದಿದೆ. ಸರ್ಕಾರಕ್ಕೆ ಜವಾಬ್ದಾರಿ ಇದ್ದಿದ್ರೆ ಜನ ಟ್ಯಾಕ್ಸ್ ಪೇಯರ್ಸು, ಕಾರ್ಪೊರೇಷನ್ಗೆ ಹಣ ಟ್ಯಾಕ್ಸು, ಮನೆ ತೆರಿಗೆ ಜಾಸ್ತಿ ಮಾಡಿದ್ದೀರಾ, ಕಸದ ತೆರಿಗೆ ಜಾಸ್ತಿ ಮಾಡಿದ್ದೀರಾ, ಕುಡಿಯೋ ನೀರಿನ ತೆರಿಗೆ ಜಾಸ್ತಿ ಮಾಡಿದ್ದೀರಾ, ಹಾಲಿನ ತೆರಿಗೆ ಜಾಸ್ತಿ ಮಾಡಿದ್ದೀರಾ, ಪೆಟ್ರೋಲ್ ಮಾಡಿದ್ದೀರಾ, ಡೀಸೆಲ್ ಮಾಡಿದ್ದೀರಾ, ಆಲ್ಕೋಹಾಲ್ ಮಾಡಿದ್ದೀರಾ. ಇಷ್ಟೆಲ್ಲ ಮಾಡಿದ್ರು ಈ ಮನೆ ಆಳ ಕೆಲಸ ಯಾಕೆ ಮಾಡ್ತಾ ಇದ್ದೀರಾ? ಇಷ್ಟು ಟ್ಯಾಕ್ಸು, ಸುಮಾರು 65,000 ಕೋಟಿ ರೂಪಾಯಿ ಟ್ಯಾಕ್ಸ್ ಅಡಿಷ್ನಲ್ ಆಗಿ ಈ ವರ್ಷ ನೀವು ಹಾಕಿರೋದು. ಇಷ್ಟೆಲ್ಲ ಹಾಕಿದ ಮೇಲೂ ಕೂಡ ರಸ್ತೆಗಳು ಸರಿ ಇಲ್ಲ ಅಂದರೆ ನಿಮ್ಮ ಸರ್ಕಾರಕ್ಕೆ ನಾಚಿಕೆ ಆಗಲ್ವಾ ಅಂತ ಜನ ಕೇಳ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲೆಲ್ಲಿ ಮಾಡ್ತೀರಿ ಈ ಕಾರ್ಯಕ್ರಮ? ಇಡೀ ರಾಜ್ಯಾದ್ಯಂತ ನಾವು ಮಾಡ್ತಾ ಇದ್ದೀರಿ. ಇಡೀ ರಾಜ್ಯಾದ್ಯಂತ ಈ ಹೋರಾಟವನ್ನ ಮಾಡ್ತೀರಿ. ಇಲ್ಲ ರಸ್ತೆ ಗುಂಡಿ ಮುಚ್ಚಿ, ಇಲ್ಲ ಜಾಗ ಖಾಲಿ ಮಾಡಿ. ಅಲ್ಲ, ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಮೋದಿ ಮನೆ ಮುಂದೆನೇ ಗುಂಡಿ ಇದೆ, ಬೆಂಗಳೂರಲ್ಲಿ ಇರೋದು ದೊಡ್ಡದಲ್ಲ ಅಂತ. ಅದಕ್ಕೆ ನಾನು ಹೇಳೋದು, ಸ್ವಲ್ಪ ಫ್ಲೈಟ್ ಹೆಂಗೋ ಸರ್ಕಾರ ದುಡ್ಡು ಕೊಡ್ತಾರೆ, ಲಂಡನ್ಗೋ ಅಮೇರಿಕಾಗೋ ಔಟು ಟ್ರಂಪ್ ಮನೆ ಮುಂದೆ ಎಷ್ಟು ಹಳ್ಳ ಬಿದ್ದಿದೆ. ಅಮೇರಿಕಾ ಇದು ಲಂಡನ್ ಪ್ರೆಸಿಡೆಂಟು ಎಲಿಜಬೆತ್ ರಾಣಿ ಇದಾರಲ್ಲ, ಅವ್ರ ಮನೆ ಮುಂದೆ ಎಷ್ಟು ಬಿದ್ದಿದೆ ಎಲ್ಲ ನೋಡ್ಕೊಂಬಂದ್ಬಿಡಿ. ನಾವು ಟ್ಯಾಕ್ಸ್ ಕೊಟ್ಟಿರೋದು ಬೆಂಗಳೂರು ಜನ, ಅವ್ರನ್ನ ಬೆಂಗಳೂರು ಕಾರ್ಪೊರೇಷನ್ ಅನ್ನ ಕೇಳ್ತಾ ಇದ್ದಾರೆ. ಪಾಟೋಲ್ ಅಂದ್ರೆ ಎಷ್ಟು ಗುಂಡಿ ಇರಬೇಕು ಸರ್? ಎಷ್ಟು ಆಳ, ಎಷ್ಟು ಆಗಲ್ಲ? ಅದನ್ನ ಪಾಟೋಲ್ಸ್ ಅಂತ ಯಾವ್ದನ್ನ ಕರೀತಾರೆ ನೋಡಿ. ಇದು ಪಾಟ್ವೋಲ್ ಅಲ್ಲ. ಪಾಟ್ವೋಲ್ ಅಂದ್ರೆ 1 ಅಡಿ ಬಿದ್ದಿರೋದು ಪಾಟ್ವೋಲು. ಇದು 10 ಅಡಿ 15 ಅಡಿ ಬಿದ್ದಿದೆ. ಇದನ್ನ ಪಾಟ್ವೋಲು ಅಂತ ಹೇಳಲ್ಲ, ಇಡೀ ರಸ್ತೆನೇ ಹೋಗಿದೆ. ಪಾಟ್ ಅಂದ್ರೆ 1 ಅಡಿ ಅಷ್ಟೇ ಪಾಟು. ಇದು 1 ಅಡಿ ಅಲ್ಲ, 10 ಅಡಿ ಬಿದ್ದಿದೆ. ಇದು ಪಾಟ್ವೋಲ್ ಅನ್ನಲ್ಲ, ಇಡೀ ರಸ್ತೆನೇ ಹಾಳಾಗಿದೆ ಇವತ್ತು. ಇದು ಆರ್ ಅಶೋಕ್ ಅವರ ಮಾತಾಗಿತ್ತು. ಸ್ವತಃ ಅವರು ಇವತ್ತು ರಸ್ತೆ ಗುಂಡಿ ಮುಚ್ಚಿದ್ದನ್ನ ಪ್ರತ್ಯಕ್ಷ ವರದಿಯನ್ನು ಕೂಡ ಕೊಟ್ಟರು. ಕ್ಯಾಮರಾ ಪರ್ಸನ್ ಸತೀಶ್ ಜೊತೆ ರವಿ ಶಿವರಾಮ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ರಸ್ತೆ ಗುಂಡಿ ವಿರುದ್ಧ ರಾಜ್ಯದಾದ್ಯಂತ ಬಿಜೆಪಿ ಬೀದಿಗಿಳಿದು ಹೋರಾಟ ನಡೆಸ್ತಾ ಇದೆ. ಮಂಡ್ಯ, ಚಿತ್ರದುರ್ಗ, ರಾಮನಗರದಲ್ಲಿ ಬಿಜೆಪಿ ಪ್ರೊಟೆಸ್ಟ್ ನಡೆದಿದೆ. ಮಂಡ್ಯದಲ್ಲಿ ಸಂಜಯ್ ವೃತ್ತದಲ್ಲಿ ವಿನೂತನ ಪ್ರತಿಭಟನೆ ನಡೆಯಿತು. ರಸ್ತೆ ಗುಂಡಿ ಬಳಿ ಯಮ ಚಿತ್ರಗುಪ್ತನ ವೇಷ ಧರಿಸಿ ಅಣಕು ಪ್ರದರ್ಶನ ಮಾಡಲಾಯಿತು. ಎಷ್ಟು ಗುಂಡಿಗಳಿದೆ ಅಂತ ಯಮ ಚಿತ್ರಗುಪ್ತ ಎಣಿಸ್ತಾ ಇರುವಂತಹ ದೃಶ್ಯ. ಗುಂಡಿ ಗ್ಯಾರಂಟಿ, ವಾಹನ ಗುಜರಿಗೆ, ಚಾಲಕ ಆಸ್ಪತ್ರೆಗೆ ರಾಜ್ಯದ ಜನರಿಗೆ ಸಿದ್ದರಾಮಯ್ಯನವರು ಗುಂಡಿ ಭಾಗ್ಯ ಕೊಟ್ಟಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಲಾಯಿತು. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಜ್ಯದಾದ್ಯಂತ ನಡೆದಂತ ಪ್ರತಿಭಟನೆಯ ದೃಶ್ಯ ಇದು. ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಾದ್ಯಂತ ಬಿಜೆಪಿ ಹೋರಾಟ ನಡೆಸಿತು. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಈ ಪರಿಸ್ಥಿತಿ ಅಂದ್ರೆ ರಾಜ್ಯದ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಹೇಗಿದೆ? ರಾಮನಗರ, ಯಾದಗಿರಿ, ಚಿತ್ರದುರ್ಗ ಭಾಗಗಳಲ್ಲಿ ಯಾವ ರೀತಿ ಪ್ರತಿಭಟನೆ ನಡೆಯಿತು, ಈ ಪ್ರತಿಭಟನೆಯ ಕಿಚ್ಚು ಹೇಗಿತ್ತು ಅನ್ನೋದನ್ನ ದೃಶ್ಯದಲ್ಲಿ ನೋಡಬಹುದು. ಮಂಡ್ಯ, ಚಿತ್ರದುರ್ಗ ಮತ್ತು ರಾಮನಗರ ಭಾಗದಲ್ಲಿ ಬಿಜೆಪಿ ನಡೆಸಿದಂತ ಹೋರಾಟದ ದೃಶ್ಯ ಇದು. ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿತು. ರಸ್ತೆ ಗುಂಡಿಗಳ ಬಗ್ಗೆ ಸರ್ಕಾರ ತಲೆ ಕೆಡಿಸ್ಕೋತಾ ಇಲ್ಲ. ಒಂದು ಬೇಸಿಕ್ ಸೌಲಭ್ಯ ಕೊಡೋದಕ್ಕೂ ಕೂಡ ಸರ್ಕಾರ ಸಮರ್ಥವಿಲ್ಲ ಅಂತ ಆಕ್ರೋಶವನ್ನ ಬಿಜೆಪಿ ನಾಯಕರು ವ್ಯಕ್ತಪಡಿಸಿದರು. ಈ ರಾಜ್ಯ ಸರ್ಕಾರ ಗುಂಡಿಗಳನ್ನ ಕೂಡ ಮುಚ್ಚಕ್ಕಾಗ್ಲಿಲ್ಲ. ಇನ್ನೆಲ್ಲ ಡೆವಲಪ್ಮೆಂಟ್ ಮಾಡ್ತಾರೆ? ಈ ಗುಂಡಿಗಳನ್ನ ಬೆಂಗಳೂರು ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಮದ್ದೂರು ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಎಲ್ಲ ಕಡೆ ಏನು ಜಿಲ್ಲಾ ರಸ್ತೆಗಳಿವೆ, ತಾಲೂಕು ರಸ್ತೆಗಳಿವೆ ಹಾಗೂ ರಾಜ್ಯ ರಸ್ತೆಗಳಿವೆ, ಎಲ್ಲ ಕೂಡ ಗುಂಡಿ ಬಿದ್ದು ಈಗ ಏನು ದ್ವಿಚಕ್ರ ವಾಹನರು ಬಿದ್ದು ಪ್ರಾಣ ತ್ಯಾಗ ಮಾಡ್ತಾ ಇದ್ದಾರೆ. ಹಾಗೆ ಕೈಕಾಲನ್ನ ಮುರ್ಕೊಳ್ತಿದ್ದಾರೆ. ಇದನ್ನು ಮುಚ್ಚಬೇಕು, ಇದನ್ನು ತ್ವರಿತವಾಗಿ ಗುಂಡಿಗಳನ್ನ ಮುಚ್ಚಬೇಕು, ಅದರಲ್ಲೂ ಬೆಂಗಳೂರಲ್ಲಿ ಮುಚ್ಚಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿರೋದ್ರಿಂದ ಈ ರಾಮನಗರದಲ್ಲಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ವಾರದಲ್ಲಿ ಈ ಗುಂಡಿಗಳನ್ನೆಲ್ಲ ಮುಚ್ಚಲಿಲ್ಲ ಅಂದರೆ ಉಗ್ರ ಹೋರಾಟ ಮಾಡ್ತೀವಿ. ರಸ್ತೆ ಗುಂಡಿ ಮುಚ್ಚುವುದರಲ್ಲೂ ಕಳಪೆ ಕಾಮಗಾರಿ. ಗುಂಡಿಗಳಿಗೆ ತೇಪೆ ಹಚ್ಚಿ ಜಿಬಿಎ ಕೈ ತೊಳ್ಕೋತಾ ಇದೆ. ಕಾಮಗಾರಿ ಮಾಡಿದಂತ ಕೆಲ ಹೊತ್ತಲ್ಲೇ ಗುಂಡಿ ಕಿತ್ತು ಬಂದಿದೆ. ಮಾಡ್ತಾ ಇರೋದೇ ಪ್ಯಾಚ್ ವರ್ಕ್, ಅಲ್ಲೂ ಕೂಡ ಕಳಪೆ ಕಾಮಗಾರಿ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ನಲ್ಲಿ ಈ ಕರ್ಮಕಾಂಡ ಬಟಾ ಬಯಲಾಗಿದೆ. ಅತ್ತಿಗುಪ್ಪೆ ರಸ್ತೆಯ ಮೆಟ್ರೋ ಪಿಲ್ಲರ್ ಪಕ್ಕ ಒಂದು ಗುಂಡಿ ಬಿದ್ದಿತ್ತು. ಗುಂಡಿ ಮುಚ್ಚಿದ್ದಾರೆ.
ಮುಚ್ಚಿದ 10 ನಿಮಿಷಕ್ಕೆ ಕಿತ್ಕೊಂಡು ಬಂದಿದೆ ಜಲ್ಲಿಕಟ್ಟು. 10 ನಿಮಿಷಕ್ಕೆ ಅದೇ ಸ್ಥಿತಿಗೆ ಮತ್ತೆ ವಾಪಸ್ ಮರಳಿದೆ ಆ ಗುಂಡಿ. ರಸ್ತೆ ಗುಂಡಿ ಮುಚ್ಚೋದಕ್ಕೆ 15 ದಿನ ಗಡುವನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಕೊಟ್ಟಿದ್ದಾರೆ. 15 ದಿನದಲ್ಲಿ ಗುಂಡಿಗಳನ್ನ ಮುಚ್ಚಬೇಕು ಅಂತ. ಬೇಗ ಕೆಲಸ ಮುಗಿಸೋ ಭರದಲ್ಲಿ ಕಳಪೆ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ. ಸರ್, ಇದು ವಿಜಯನಗರ ಅತ್ತಿಕುಪ್ಪೆ ರೋಡ್. ಇದು ಸರ್ಕಾರದ ಆದೇಶ ಆಗಿತ್ತು. ಅದು 15 ಲಕ್ಷ ಗುಂಡಿನೋ ಮುಚ್ಚಬೇಕು ಅಂತ ಬೆಂಗಳೂರಲ್ಲಿ. ಅದೆಷ್ಟೋ ಲಕ್ಷ ಗುಂಡಿ ಮುಚ್ಚಿದೀವಿ, ಇನ್ನೂ ಎಷ್ಟೋ ಲಕ್ಷ ಗುಂಡಿ ಬಾಕಿ ಇದೆ ಅಂತ ಹೇಳಿದ್ರು. ನೋಡಿ, ನಿಮಗೆ ಉದಾಹರಣೆ, ಇವತ್ತು ಇಲ್ಲೇ ಆಗಿರೋದು, ಇವತ್ತೇ ಹಾಕಿರೋದು, ಹಾಕ್ಬಿಟ್ಟು ಅರ್ಧ ಗಂಟೆನೂ ಆಗಲಿಲ್ಲ, ಗುಂಡಿ ಹಾಕ್ಬಿಟ್ಟಿದ್ದು ಅಲ್ಲೇ ಅದು ಕುಸಿದು ಬಿದ್ದಿದೆ. ಸರ್ಕಾರ ಯಾವ ಮಟ್ಟಿಗೆ ಇದು ಏನಂದರೆ ಯಾವ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ನೋಡಿ, ನೀವು ಸ್ಪಷ್ಟವಾಗಿ ಇಲ್ಲೇ ನೋಡ್ಬೋದು. ಬೆಳಿಗ್ಗೆ ಕೂಡ ಇಬ್ಬರು ಬಿದ್ದಿದ್ದಾರೆ ಅಂತ ಆಲ್ರೆಡಿ ಇದು ಗೊತ್ತಾಯಿತು. ನೋಡಿ, ಇವತ್ತು ಹಾಕಿರೋದು ಗುಂಡಿ ಎಷ್ಟು ಮಟ್ಟಿಗೆ ಕಳಪೆ ಕಾಮಗಾರಿ ನಡೀತಾ ಇದೆ ಬೆಂಗಳೂರಲ್ಲಿ. ಸರ್ಕಾರ ಏನು ಮಾಡ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡಬೇಕು. ಜನರಿಂದ ಹಣ ವಸೂಲು ಮಾಡಿ, ಕಂದಾಯ ತೆರಿಗೆ ರೂಪದಲ್ಲಿ ಹಣ ವಸೂಲು ಮಾಡಿ ಸರ್ಕಾರ ಎಷ್ಟು ಮಟ್ಟಿಗೆ ಇದರಲ್ಲಿ ಎಷ್ಟು ಕಳಪೆ ಕಾಮಗಾರಿ ನಡೀತಾ ಇದೆ ನೀವೇ ನೋಡಿ. ಎಲ್ಲ ಬೆಂಗಳೂರಲ್ಲೆಲ್ಲ ಸರ್ವೆ ಮಾಡಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.